ಗೋವಿಂದರಾಜು ಅವರು ಇವತ್ತು ಗ್ರಾಮ ದೇವತೆ ಊರ ಹಬ್ಬ ಮಾಡ್ತಾ ಇದ್ದಾರೆ. ಇವತ್ತು ಬಹಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಎಲ್ಲನೂ. ಈ ಒಂದು ತಂಬಿಟ್ಟಿನ ಆರತಿ ನಮ್ಮ ಕೈಲೆಲ್ಲ ತೆಗೆಸಿ ಬಹಳ ವಿಭಿನ್ನವಾಗಿ ಮಾಡಿದ್ದಾರೆ. ನಾವೆಲ್ಲ ಕಾರ್ಪೊರೇಟರ್ಸು, ನಮ್ಮೆಲ್ಲ ಪದ್ಮನಾಭನಗರ ಕ್ಷೇತ್ರದ ಎಲ್ಲ ಕಾರ್ಪೊರೇಟರ್ಸು ಬಂದಿದ್ದೀವಿ. ಎಲ್ಲರೂ ಅವ್ರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆಗೂಡಿದ್ದೀವಿ. ಯಶಸ್ವಿ ಆಗಲಿ ಅಂತ ಹಾರೈಸ್ತೀವಿ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಆರ್ ಅಶೋಕ್ ಅವರು ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಗಣೇಶ್ ಮಂದಿರ ವಾರ್ಡ್ 165. ಇದು 2ನೇ ವರ್ಷ ಇವರು ಅದ್ಧೂರಿಯಾಗಿ ಈ ಥರ ಊರು ಜಾತ್ರೆ ಮಾಡ್ತಾಯಿದ್ದಾರೆ. ಮಾರಮ್ಮ ಮತ್ತು ಮುನೇಶ್ವರ ಅಂದ್ಬಿಟ್ಟು ಯಲ್ಲಮ್ಮ ಮುನೇಶ್ವರ ಅಂತ. ದೇವರು ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾನು ಇಷ್ಟಪಡ್ತೀನಿ. ನಮಸ್ಕಾರ. 166ನೇ ಕರಿಚಂದ್ರ ವಾರ್ಡಿಂದ ಬಂದಿದೆ ಕೌನ್ಸಿಲರು. ಅಣ್ಣ ಗ್ರಾಮ ದೇವತೆ ಹಬ್ಬ ಕರೆದ್ರು, ತುಂಬ ಸಂತೋಷ ಆಯಿತು. ಎಲ್ಲರೂ ಬಂದಿದ್ದೀವಿ, ಭಾಗವಹಿಸಿದ್ದೀವಿ. ಪ್ರತಿ ವರ್ಷ ಹೀಗೆ ನಡೆಸ್ಕೊಂಡು ಹೋಗಲಿ ಅಂತ ಹಾರೈಸ್ತೀನಿ. 3 ವರ್ಷ ಆಯಿತು ಯಲ್ಲಮ್ಮ ಮುನೇಶ್ವರ ದೇವಸ್ಥಾನ ಕಟ್ಟಿ 3 ವರ್ಷ ಆಯಿತು. ಇದು 2ನೇ ಸರಿಯ ಊರಹಬ್ಬ, ಗ್ರಾಮ ದೇವತೆಗಳ ಊರಹಬ್ಬ ಮಾಡ್ತಾ ಇರೋದು. ಇವತ್ತು ಎಲ್ಲ ಒಂದು ಕಾನ್ಸೆಪ್ಟ್, ವಿಭಿನ್ನವಾದ ಕಾನ್ಸೆಪ್ಟ್ ಮಾಡಬೇಕು ಅಂತ ನಾನು ಮನಸ್ಸಲ್ಲಿ ಇದರಲ್ಲಿ ಅಂದ್ಕೊಂಡಿದ್ದೆ. ಯಾಕಂದರೆ ಈ ಸರಿ ಎಲ್ಲ ಕ್ಯಾಟಗರಿ ಇದಾಗಿ ಎಲ್ಲ ಲೇಡೀಸ್ ಅವ್ರಿಗೆ ಪ್ರಮುಖವಾಗಿ ಅವ್ರಿಗೆ ಪ್ರಾಮುಖ್ಯತೆ ಜಾಸ್ತಿ ಸಿಕ್ಕಿದೆ. ಅದಕ್ಕೆ ಅವ್ರನ್ನೆಲ್ಲರನ್ನೂ ಕರೆಸಿ ಈ ಸರಿ ಒಂದು ತವರು ಮನೆ ಹುಡುಗರೆ ಅಂತಂದ್ಬಿಟ್ಟು ಹೇಳಿ ಬಾಗಿನ ಕೊಟ್ಟು ಈ ಒಂದು ಕಾರ್ಯಕ್ರಮನ ಆಯೋಜಿಸ್ಕೊಂಡಿದ್ದೆ. ಆಮೇಲೆ ಕೆಲವರು ಹೆಂಗಿದು ಬಂತು ಅಂತಂದು ಕೇಳಿದ್ರು, ಇದು ಮಾಡಿದ್ರು. ಆಮೇಲೆ ಈಗ ಈ ಒಂದು ಕಾನ್ಸೆಪ್ಟು ನಾನು ಯಾವುದೋ ಒಂದು ರೀತಿಯಲ್ಲಿ ಮಾತಾಡ್ಕೊಂಡಿರ್ಬೇಕಾದ್ರೆ ಈ ಥರ ಒಂದು ಕಾನ್ಸೆಪ್ಟ್ ಅಂದ್ಕೊಂಡಿದ್ದೆ. ಅದು ಈ ರೀತಿಯಾಗಿ ಯಶಸ್ವಿ ಕಂಡು ಬರುತ್ತೆ ಅಂತ ನಾನೇನು ಅಂದ್ಕೊಂಡಿರಲಿಲ್ಲ. ಇವತ್ತು ಅದ್ಧೂರಿಯಾಗಿ ನಮ್ಮ ಪೂರ್ಣಿಮಾ ರಮೇಶ್ ಮೇಡಮು ಮತ್ತು ಲಕ್ಷ್ಮೀಕಾಂತ್ ಯಶೋಧ ಲಕ್ಷ್ಮೀಕಾಂತ್ ಮೇಡಮು, ಶೋಭಾ ಅಂಜನಪ್ಪ ಅವರು, ಜೊತೆಗೆ ಸುಜಾತ ಗೋವಿಂದರಾಜ್ ಅವರು, ನಮ್ಮ ಮಿಸ್ಸಸ್ ಅವರು ಎಲ್ಲರೂ ಸೇರಿ ಇಷ್ಟು ಜನದ ಒಳಗಡೆ ಎಲ್ಲ ಅದ್ಧೂರಿ ಆಚರಣೆ, ಇಷ್ಟು ಜನಸಾಗರ ನೋಡ್ತಾ ಇದ್ದರೆ ಇದು ಸ್ಟಾರ್ಟಿಂಗು. ಇಲ್ಲಿಂದ ಹೋಗ್ತಾ ಮುಂದಿನ ಇದರಲ್ಲಿ ಆ ಮುನೇಶ್ವರ ದೇವಸ್ಥಾನ ತಲುಪೋಷ್ಟರಲ್ಲಿ 2,000 ಜನ ಸೇರ್ತಾರೆ ಅನ್ನೋ ಒಂದು ಭರವಸೆ ನನಗೆ ಇದೆ. ಇದೇ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ಮುಂದೇನು ಅಂತಂದು ಹೇಳಿ ನನ್ನ ಮಾತು. ಏನು ಹೇಳ ನಮ್ಮ ಮನೆಯವರು ಸುಮಾರು ವರ್ಷಗಳಿಂದ ಎಲ್ಲ ಮುತ್ತೈದೆಯವ್ರನ್ನ ಕರೆದು ಮನೆಗೆ ಅರ್ಶಿನ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಎಲ್ರಿಗೂ ಮಡ್ಲು ತುಂಬಿ, ಸೊ ಇದು ಅವತ್ತಿಂದ ಮಾಡ್ಕೊಂಡು ಬರ್ತಾ ಇರೋಂಥ ಪ್ರೋಸೆಸ್. ಗಣೇಶನ ಹಬ್ಬದಲ್ಲಿ ಮಾಡ್ತಾ ಇದ್ವಿ. ಈ ಸತಿ ಊರಹಬ್ಬ ಅಂತ ಎಲ್ರೂ ಕರೆದು ಎಲ್ಲ ಮಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಮಡ್ಲು ತುಂಬಿ ಸೀರೆ ಕೊಟ್ಟು ಅವ್ರಿಗೆಲ್ಲರಿಗೂ ದೀಪಗಳು ಮಾಡಿಸ್ಕೊಟ್ಟು ಎಲ್ಲರೂ ಜೊತೆಲಿ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ಇದು ಮುಂದುವರಿಬೇಕು, ಎಲ್ರಿಗೂ ಒಳ್ಳೇದಾಗಬೇಕು. ನಮ್ಮ ಗ್ರಾಮ ದೇವತೆ ಎಲ್ಲರಿಗೂ ಒಳ್ಳೇದು ಮಾಡಬೇಕು. ಮೋರ್ ದನ್ 200 ಕೊಟ್ಟಿದ್ದಾರೆ ಈಗಾಗಲೇ. ಥ್ಯಾಂಕ್ ಯು. ಇವತ್ತು ಪಾಪಯ್ಯ ಗಾರ್ಡನ್ ಗಣೇಶ್ ಮಂದಿರ ವಾರ್ಡಲ್ಲಿ ಇವತ್ತು ಅಣ್ಣಮ್ಮ ಉತ್ಸವ, ಗ್ರಾಮ ದೇವತೆ ಉತ್ಸವ ಎಲ್ಲ ಮಾಡ್ತಾ ಇದ್ದಾರೆ. ಭಾಳ ಪುರಾತನ ಕಾಲದಿಂದ ಈ ಒಂದು ಪದ್ಧತಿಯನ್ನು ನಡೆಸ್ಕೊಂಬರ್ತಾ ಇದ್ದಾರೆ. ಸೊ ಇಲ್ಲಿನ ಜನ ಭಾಳ ಪೂರ್ವಿಕರು ಇಲ್ಲಿರೋ ಅಂಥವ್ರು, ಅವರೆಲ್ಲ ಈ ಹಬ್ಬ ಒಂದು ವಿಜೃಂಭಣೆಯಿಂದ ಮಾಡೋ ಮುಖಾಂತರ ಇಡೀ ಬಡಾವಣೆಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಸೊ ನಾನು ಮತ್ತೊಮ್ಮೆ ಎಲ್ಲರಿಗೂ ಈ ಬಡಾವಣೆಯಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲರಿಗೂ ಸಹ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ದೇವರವ್ರಿಗೆ, ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದ. 3 ವರ್ಷ ಆಯಿತು ಯಲ್ಲಮ್ಮ ಮುನೇಶ್ವರ ಸ್ವಾಮಿ ದೇವಸ್ಥಾನ ಮಾಡಿ. ಇದು ನಮ್ಮ ಮಾಜಿ ಕೌನ್ಸಿಲರ್ ಆದ ಎಲ್ ಗೋವಿಂದರಾಜ್ರವರು ಹಾಗೂ ಅವರ ಅಣ್ಣ ತಮ್ಮಂದರು ಗೋಪಾಲ್ ಅವರು ಇರ್ಬೋದು, ಜೈಪಾಲ್ ಅವರು ಇರ್ಬೋದು, ಬಾಬು ಅವರು ಇರ್ಬೋದು, ಕೃಷ್ಣಪ್ಪ ಅವರು ಆ ದೇವಸ್ಥಾನನ ಆರಂಭಿಸಿದ್ರು. ಈಗ ಬಾಗಿಣನ ವರ್ಷ ನಾವು ಅವ್ರ ಕೌನ್ಸಿಲರ್ ಆಗಿದ್ದಾಗ ಗೋವಿಂದರಾಜು ಅವರು ಗಣೇಶನ ಹಬ್ಬಕ್ಕೆ ಎಲ್ಲ 1,000 ದಿಂದ 2,000 ಜನ ಮೇರೆಗೆ ಲಲಿತ ಸಹಸ್ರನಾಮ ಪಾರಾಯಣ ಅಂತ ಮಾಡಿ ಬಾಗಿನ ಕೊಡ್ತಾ ಇದ್ವಿ. ಈಗ ಅದಾದಮೇಲೆ ನೆಕ್ಸ್ಟು ಇವಾಗ ಮುನೇಶ್ವರ ಯಲ್ಲಮ್ಮ ದೇವಸ್ಥಾನ ಇದು ಮಾಡೋದ್ರಿಂದ ಪ್ರತಿಯೊಂದು ಹೆಣ್ಣುಮಕ್ಕಳಿಗೂ ಲಕ್ಷ್ಮಣಪ್ಪ ಗಾರ್ಡನ್ ಇರ್ಬೋದು, ಪಾಪಯ್ಯ ಗಾರ್ಡನ್ ಇರ್ಬೋದು, ಯಲ್ಲಪ್ಪ ಗಾರ್ಡನ್ ಇರ್ಬೋದು, ಪ್ರತಿಯೊಂದು ಹೆಣ್ಣುಮಕ್ಕಳಿಗೂ ಪ್ರತಿ ವರ್ಷ ಕರೆದು 500 ರಿಂದ 1,000 ಜನದವರೆಗೂ ಪ್ರತಿ ವರ್ಷವೂ ಬಾಗಿನ ಕೊಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಅಂದ್ಬಿಟ್ಟು ನಮ್ಮೆಲ್ಲ ಹೆಣ್ಣು ಮಕ್ಕಳ ಆಶಯ.
ಇವತ್ತು ಪ್ರತಿ ಹಳ್ಳಿನಲ್ಲಿ ಕೂಡ ಊರಹಬ್ಬವನ್ನು ಆಚರಣೆ ಮಾಡ್ತಾರೆ. ಊರಹಬ್ಬವನ್ನು ಆಚರಣೆ ಮಾಡುವಂಥದ್ದು ಅಂತಂದರೆ ಎಲ್ಲ ಊರಿನ ಸಂಬಂಧಿಕರು ಮತ್ತು ಅವರ ಸ್ನೇಹಿತರು ಒಟ್ಟಿಗೆ ಸೇರಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಒಂದು ಊಟ ಮಾಡುವಂಥ ಒಂದು ಅವಕಾಶ ಇದೆ ಅಷ್ಟೇ. ಊರಹಬ್ಬ ಅಂತಂದರೆ ಸ್ನೇಹಿತರು ಸಂಬಂಧಿಕರು ಎಲ್ಲ ಸೇರಿ ಊಟ ಮಾಡೋ ಒಂದು ಅವಕಾಶಕ್ಕೆ ಊರಹಬ್ಬ ಅಂತೇಳಿ ಕರೀತಾರೆ. ಊರಹಬ್ಬ ಮಾಡೋದ್ರಿಂದ ಊರಿನ ಗ್ರಾಮ ದೇವತೆಗಳನ್ನ ಪೂಜೆ ಮಾಡ್ತಕ್ಕಂಥದ್ದು. ಪೂಜೆಯಿಂದ ಮಳೆ ಬೆಳೆ ಒಳ್ಳೆಯ ಸಮಯಕ್ಕೆ ಸರಿಯಾಗಿ ಬರಲಿ, ಜನ ಸುಖ ಸಂತೋಷ ನೆಮ್ಮದಿಯಿಂದ ಜೀವನ ನಡೆಸಲಿ ಅಂಥೇಳಿ ಆ ಭಗವಂತನಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಅವರು ನಮ್ಮ ಗೋವಿಂದರಾಜ್ ಅವರು ಅವರ ಹಿರೀಕರು ಮೊದಲಿಂದ ಕೂಡ ಯಲ್ಲಮ್ಮ ದೇವಸ್ಥಾನವನ್ನು ಭಾಳ ಚಿಕ್ಕದಾದಂಥ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಅವ್ರ ತಂದೆ ತಾತ ಮುತ್ತಾತನ ಕಾಲದಿಂದ ಕೂಡ ಮಾಡ್ಕೊಂಡು ಬರ್ತಾಯಿದ್ರು. ವಿಶೇಷತೆ ಅಂತಂದರೆ ಒಬ್ಬೊಬ್ಬರಿಗೆ ಒಂದು ಮನೆ ದೇವರು ಅಂತ ಇರ್ತೈತೆ, ಅವರಿಗೆ ಯಲ್ಲಮ್ಮ ದೇವಿ ಮನೆ ದೇವ್ರ ಥರ ಅವರು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಇವತ್ತು ದೇವಸ್ಥಾನವನ್ನು ಈ ಭಾಗದಲ್ಲಿ ಗೋವಿಂದರಾಜ್ ಅವರು ಮತ್ತು ಇವಾಗಿನ ಎಲ್ಲ ಮುಖಂಡರು ಸೇರಿ ದೊಡ್ಡದಾಗಿ ದೇವಸ್ಥಾನವನ್ನು ಕಟ್ಟಿ ಪ್ರತಿಷ್ಠಾಪನೆ ಮಾಡಿ ಏನೋ ಒಳ್ಳೆಯದಾಗಲಿ, ಇಲ್ಲಿ ಇರ್ತಕ್ಕಂಥ ಭಕ್ತಾದಿಗಳೆಲ್ಲ ಬಂದು ದೇವ್ರ ಪೂಜೆ ಮಾಡಲಿ ಮತ್ತು ಎಲ್ಲ ಕುಟುಂಬದವ್ರು ಒಟ್ಟಿಗೆ ಸೇರುವಂಥ ಒಂದು ಅವಕಾಶ ಆಗಲಿ ಅಂತೇಳಿ ಅವ್ರ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ.